ನಮಗೆ ಕಾಳಿ ಪ್ರಾಜೆಕ್ಟ್ ಸ್ಟಾರ್ಟ್ ಆಯ್ತು. ನಮಗೆ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆದಮೇಲೆ ನಮಗೆ ಮೊದಲಿನ ನೀರು ಪ್ಯೂರ್ ನೀರು ಸಿಗ್ತಿರ್ಲಿಲ್ಲ. ನಾವು ಪ್ಯೂರ್ ನೀರು ಸಿಗಲಿಲ್ಲ ಅಂತಂದ್ರೆ ನಾವು ಫಿಲ್ಟರ್ ವಾಟರ್ ಹೋಗಿ ನೀರು ತೊಗೊಂಬರ್ತಿದ್ವಿ, ಕುಡಿಯೋ ನೀರು. 8 ದಿನಕ್ಕೊಮ್ಮೆ ನಾವು ವಾಟರ್ ಸಪ್ಲೈ ಮಾಡೋದ್ರಲ್ಲಿ 8 ದಿನಕ್ಕೊಮ್ಮೆ ನೀರು ತುಂಬಿ ಇಟ್ಕೋತಿದ್ವಿ. ಒಂದು ಟ್ಯಾಂಕ್ ಆಗಲಿ, ಆಮೇಲೆ ಅಂಡರ್ಗ್ರೌಂಡ್ ಟ್ಯಾಂಕಲ್ಲಿ, ಆಮೇಲೆ ಎಷ್ಟೋ ಒಂದು ಪಾತ್ರೆಯನ್ನು ನೀರು ತುಂಬಿಟ್ಟಿದ್ರು 8 ದಿನ ನಮಗೆ ಸಾಲ್ತಿರ್ಲಿಲ್ಲ. 8 ದಿನಕ್ಕೊಮ್ಮೆ ನೀರು ಬಿಡಿಲ್ಪ ಅಂತಂದ್ರೆ ನಾವು ಎಷ್ಟೋ ಜನಕ್ಕೆ ಸದಸ್ಯರಿಗೆ ಫೋನ್ ಬರ್ತಾ ಇದ್ವಿ, ಜನರಿಂದ ಆಫೀಸಲ್ಲಿನೇ ಫೋನ್ ಬರ್ತಾ ಇದ್ವಿ, ಸದಸ್ಯರಿಗೆ ಫೋನ್ ಬರ್ತಾ ಇದ್ವಿ ನೀರು ಬಂದಿಲ್ಲ ಅಂತೇಳಿ. ಅಂದರೆ ಎಷ್ಟೋ ಪ್ರಾಬ್ಲಮ್ಸ್ ಸಾಲ್ವ್ ಆಗಿದೆ ಈಗ. ಯಾಕಂದ್ರೆ ಕಾಳಿ ಪ್ರಾಜೆಕ್ಟ್ ನಮ್ಗೆ ಬಹಳ ಅನುಕೂಲ ಆಗೈತಿ. ಇಲ್ಲಿ ನಮ್ಗೆ ಅಂದರೆ ನೀರು ಪೂರೈಕೆ 24 hours ನೀರು ಬರ್ತಾ ಇದೆ ಈಗೀಗ. ಯಾಕಂದ್ರೆ ಈಗ ನೀರಿನ ಒತ್ತಡ ಜಾಸ್ತಿ ಇದೆ. ಮೊದಲೇ ನಮ್ಮ ಬೋರ್ ಹಚ್ಚಿ ನೀರು ತುಂಬ್ತಾ ಇದ್ವಿ ನಾವು ಎಲ್ಲರೂ. ಈಗ ನೀರಿನ ಒತ್ತಡ ನಾವು ಜಾಸ್ತಿ ಆಗಿದೆ. ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಮಟ್ಟನೂ ನೀರು ಫೋರ್ಸಿಬಲ್ ಆಗಿ ನೀರು ಹೊಂಟಿದೆ. ಅದಕ್ಕೆ ನಾವು ಈಗ ಕಾಳಿ ಪ್ರಾಜೆಕ್ಟನ್ನು ಒಂದು ನಮ್ಮ ಅಣ್ಣವ್ರಿಗೆ ಬಂದಿದೆ ಅಂತಂದ್ರೆ ಇದೊಂದು ಜರಾಮದವಾದ ಒಂದು ನಮ್ಗೆ ಶಾಶ್ವತ ಕುಡಿಯುವ ನೀರು ಅಂತ ನಮ್ಗೆ ಒಂದು ಹಳೆಯ ಕನೆಕ್ಷನ್ ನಾವು 2,600 ಕನೆಕ್ಷನ್ ಇದ್ದು ಈಗಾಗಲೇ ನಾವು 3,800 ಕನೆಕ್ಷನ್ ಕೊಟ್ಟಾಗಿದೆ. ಇನ್ನೂ ಹೆಚ್ಚಿಗೆ ಬೇಡಿಕೆ ಬರ್ತಾ ಇದೆ. ಸುಮಾರು ನಮ್ಮ ಅಂದಾಜು ಪ್ರಕಾರ 4,500 ಕನೆಕ್ಷನ್ ಆಗ್ಬೋದು ಅಂತ ಹೇಳಿ ನಮ್ಮ ಅಂದಾಜಿದೆ. ನಾವು ಈಗ ಈ 3,800 ಮನೆಗಳಿಗೆ ಶುದ್ಧ ನೀರು 24/7 ಕೊಡ್ತಾ ಇದ್ದೀವಿ. ಮತ್ತು ನೀರು ಸಾಕಷ್ಟು ಪ್ರೆಷರ್ಲಿಂದ ಬರ್ತಾ ಇದೆ. ಪ್ರೆಷರ್ಗೂ ಇದು ತೊಂದರೆ ಇಲ್ಲ. 2ನೇ 3ನೇ ಫ್ಲೋರ್ ತನಕನೂ ಇದು ನೀರು ಹೋಗ್ತಾ ಇದೆ. ಎಲ್ಲರೂ ಜನರು ಭಾಳ ಸಂತೋಷವಾಗಿದ್ದಾರೆ. ನೀರು ಈ 36 ಕಿಲೋಮೀಟರ್ದಿಂದ ಸಾಗಿ ನಮ್ಮ ಅಳ್ನಾವರ ಪಟ್ಟಣಕ್ಕೆ ತಲುಪಿ 24/7 ಅಂದರೆ ದಿನದ 24 ಗಂಟೆನೂ ಸಹ ಒಂದು ದಿನಾನೂ ನಿಲ್ಲದೆ ಇರೋ ಹಾಗೆ ನೀರು ನಾವು ಬಿಡ್ತಾ ಇದ್ದೀವಿ. ಜನರು ಈ ಒಂದು ಪ್ರಯೋಜನನ ದಿನದ 24 ಗಂಟೆನೂ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಅವರು ಈ ಒಂದು ಯೋಜನೆಗೆ ತುಂಬ ಸ್ವಾಗತ ಕೊಟ್ಟು ಅದರ ಒಂದು ಉಪಯೋಗ ಒಳ್ಳೆ ರೀತಿಯಿಂದ ಉಪಯೋಗ ಪಡ್ಕೊತಾರೆ. 2 ದಿವ್ಸಕ್ಕೊಮ್ಮ ಬರ್ತಿದ್ರಿ. ಭಾಳ ಬಿಸಿಲು ಬಂದ ನೀರಿಲ್ಲ ಅಂದ್ರೆ ಅವರು ಅಲ್ಲಿಂದ ಇಲ್ಲಿಂದ ತರಿಸಿ ನಮಗೆ ಟಾಕಿ ಒಳಗೆ ಅಂದ್ರೆ 20 ದಿವಸ ಒಮ್ಮೊಮ್ಮೆ ತಿಂಗಳಿಗೂ ಬಿಟ್ಟರು. ಈಗ ಅನಿವಾರ್ಯ ಅಲ್ರಿ. ಮತ್ತು ನಾವು ಎಲ್ಲರೂ ಬೇಕಂದಾಗ 500 ರೂಪಾಯಿ ಕೊಟ್ಟರೆ ಒಂದು ಟ್ಯಾಕ್ಟ್ರ್ ಹಾಕಿಸ್ಕೊತಿದ್ರು. ನೀರು ಬೇಕಲ್ರಿ. ಆವಾಗಿನ ಭಾಳ ತ್ರಾಸ ಆತ್ರಿ. ಈಗಂತೂ ಏನು ಹೆಚ್ಚಿನ 3ನೇ ಫ್ಲೋರ್ಗೆ ಹೋಗ್ತದೆ. ಅಲ್ಲ ಮೊದಲು ಯಾವ ಥರ ಇರ್ತದೆ? ಮೊದಲು ಪ್ರೆಷರ್ ಇರ್ತದ? ಪ್ರೆಷರ್ ಇರ್ತಿಲ್ಲ, ಮೋಟ್ರ್ ಹಚ್ಚಿದೆ. ನಾಳೆ ಬಂದ್ರೆ ಬರ್ತಿದ್ವು, ಬರ್ದಿರ ಎಲ್ಲೇ ಹೋಗಿ ಟಾಕೆಗಳಿಗೆ ಬಿಡ್ತಿದ್ವಲ್ರಿ, ತರ್ತಿದ್ವಿ. ಬಿಡೋದೇನೋ 2 ದಿನಕ್ಕೆ ಬಿಡ್ತಿದ್ರಿ ಅವ್ರ. ಖರೆ ನೀರ ಇಲ್ಲರಿ, ಎಲ್ಲಿದ್ ಬಿಡೋಣ ಅಂತಿದ್ರಿ. ನಾ ಕಟ್ಸಿ ತರ್ತಿದ್ವಿ. ಒಟ್ಟು 8 ದಿನಕ್ಕೆ ಬಂದು ಬಿಡೋದು. ಈಗ ಇದು ಹೊಸದಾಗಿ 24 ತಾಸು ಯೋಜನೆ ಆದ್ಮೇಲೆ ನಿಮ್ಗೆ ಏನು ಅನುಕೂಲ ಆಗೈತ್ರಮ್ಮ? ಎಲ್ಲ ಆರಾಮೈತಿ. ರೋಡ್ ಬೇಕಾದಾಗ ಒಂದು ಕೊಡ ಹಿಡ್ಕೋತೀವಿ, ಬೇಕಾದಾಗ ಅರ್ಬಿ ಹೋಗ್ಕೋತೀವಿ, ಬೇಕಾದಾಗ ಬಾಂಡೆ ತಗೋತೀವಿ. ಎಲ್ಲಿ ಹೋಗ್ಬೇಕನ್ನೋದು ಪ್ರಯೋಜನ ಇಲ್ಲ. ಎಲ್ಲ ಈಗ ಇಲ್ಲೇ ರಾತ್ರಿ ಬರ್ತಾವ್ರೆ. ಮತ್ತು ಈಗ ನಾವು ಇಲ್ಲೇ ಅನುಕೂಲ ಐತೆ. ಇದು ರೆಸಿಡಿಯಲ್ ಕ್ಲೋರಿನ್ ಮಾನಿಟರಿಂಗ್ ಪಾಯಿಂಟ್. ಡೈರೆಕ್ಟ್ ನೀವು ಮೇಲಿನವರೆಗೂ ಡೈರೆಕ್ಟಾಗಿ ನೀರು ಹೋಗ್ತೈತಿ, ಏನು ತೊಂದರೆ ಇಲ್ಲ. ಫುಲ್ ಪ್ರೆಷರ್ ಐತಿ. ಆಮೇಲೆ ನಿಮ್ಗೆ 24 ತಾಸು ಕಂಟಿನ್ಯೂಸ್ ಆಗಿರ್ತೈತಲ್ರಿ. 24 ತಾಸು ಸತತ ನೀರು ಇರ್ತೈತಿ, ಯಾವುದೂ ತೊಂದರೆ ಇಲ್ಲ. ಆಮೇಲೆ ಫುಲ್ ಪ್ರೆಷರ್ದಾಗ ನಿಮ್ಗೆ ಕಂಟಿನ್ಯೂಸ್ ಆಗಿ ನೀರು ಬರ್ತೈತಲ್ರಿ. ಆಮೇಲೆ ನಮ್ಗೆ ಕುಡಿಯೋಕೆ ಇದಕ್ಕೆಲ್ಲ ನೀವು ನೇರವಾಗಿ ಬಳಸ್ತೀವಿ. ನಿಮ್ಗೆ 24/7 ವಾಟರ್ ಸಪ್ಲೈ 24/7 ಅಂತೀರಿ ನೀವು. ಅದಕ್ಕೆ ನಿಮ್ಮ ತೃಪ್ತಿಕರ ಸರ್ವಿಸ್ ಆಯ್ತು.